ಕೋಗಿಲು ಅಕ್ರಮ ವಲಸಿಗರ ವಿಚಾರಕ್ಕೆ ಇದೀಗ ಬಿಜೆಪಿ ಬೀದಿಗೆ ಇಳಿಯಲು ತೀರ್ಮಾನ ಮಾಡಿದೆ. ಇದೇ ಜನವರಿ 5ರಂದು ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ರಣಕಹಳೆ ಮುಳುಗಿಸಲು ಕೇಸರಿ ಪಡೆ ಸಿದ್ಧತೆಯನ್ನ ನಡೆಸಿದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜನವರಿ 5ರಂದು ಕೋಗಿಲು ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯಿಂದ ಪ್ರೊಟೆಸ್ಟ್. ಕೋಗಿಲು ಬಡಾವಣೆಯ ಅಕ್ರಮ ಮನೆಗಳ ತೆರವು ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಮನೆಗಳ ತೆರವು ಬಳಿಕ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಿ ಸರ್ಕಾರದ ಸಂತ್ರಸ್ತರಿಗೆ ನಿವೇಶನ ನೀಡೋದಾಗಿ ಹೇಳಿತ್ತು. ಇದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ತರಾತುರಿಯಲ್ಲಿ ಮನೆಗಳ ಹಂಚಿಕೆ ಮಾಡೋದು ಸರಿಯಲ್ಲ ಅಂತ ವಿರೋಧಿಸಿದೆ. ಅಕ್ರಮ ಬಾಂಗ್ಲಾ ನಿವಾಸಿಗಳು, ಅಕ್ರಮ ನುಸುಳುಕೋರರಿಗೆ ಸರ್ಕಾರ ಮನೆಗಳ ಹಂಚಿಕೆ ಮಾಡ್ತಿದೆ ಅನ್ನೋದು ಬಿಜೆಪಿಯ ಆರೋಪ. ಅಷ್ಟೇ ಅಲ್ಲದೆ ಸರ್ಕಾರದ ನಡೆಯನ್ನ ಖಂಡಿಸಿ ಕಾನೂನು ಹೋರಾಟ ಹಾಗೂ ಪ್ರತಿಭಟನೆಗೆ ಬಿಜೆಪಿ ಮುಂದಾಗಿದೆ. ಜನವರಿ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯಿಂದ ಬೃಹತ್ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಬಿಜೆಪಿ ಸತ್ಯ ಶೋಧನೆ ಸಮಿತಿ ರಚಿಸಿದೆ. ಹೀಗಾಗಿ ಇಂದು ಬಿಜೆಪಿ ಕಚೇರಿಯಲ್ಲಿ ಸತ್ಯ ಶೋಧನೆ ಸಮಿತಿಯ ಪೂರ್ವಭಾವಿ ಸಭೆ ಸಹ ನಡೆಸಲಾಯಿತು. ನಾಳೆ ಸತ್ಯ ಶೋಧನೆ ಸಮಿತಿ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟು ವಾಸ್ತವದ ಅಧ್ಯಯನ ನಡೆಸಲು ತೀರ್ಮಾನಿಸಿದೆ. ಕೇರಳ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಇವತ್ತು ಕೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಒಂದು, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮನೆಗಳನ್ನು ಕೊಡಬೇಕಾದ್ರೆ ಬೆಂಗಳೂರಲ್ಲಿ ಕನಿಷ್ಠ 5 ವರ್ಷ ವಾಸ ಆಗಿರ್ತಕ್ಕಂಥ ಕಂದಾಯ ಇಲಾಖೆ ದೃಢೀಕರಣ ಪತ್ರವನ್ನು ಕೊಡಬೇಕು. ನಮಗೆ ಮಾಹಿತಿ ಇರ್ತಕ್ಕಂಥದ್ದು ಅವರು 1 ವರ್ಷ 2 ವರ್ಷದ ಹಿಂದೆ ಅಕ್ರಮವಾಗಿ ಅವರು ಶೆಡ್ಗಳನ್ನು ಹಾಕಿರ್ತಕ್ಕಂಥದ್ದು. ಮತ್ತು ಇವತ್ತು ಅವರೇನು ಆಧಾರ್ ಕಾರ್ಡು ಮತ್ತು ವೋಟರ್ ID ಕಾರ್ಡ್ಗಳಿದೆ, ಅದರ ಸತ್ಯಾಸತ್ಯತೆಯನ್ನು ಕೂಡ ನಾವು ಸತ್ಯಶೋಧನಾ ಸಮಿತಿಯವರು ಪರಿಶೀಲನೆ ಮಾಡ್ತೀವಿ. ಕೋಗಿಲು ಬಡಾವಣೆಯ ವಾಸಿಂ ಮತ್ತು ಪಕ್ಕೀರ್ ಸ್ಲಂನಲ್ಲಿರುವ ಎಲ್ಲಾ ವಲಸಿಗರು ಬಾಂಗ್ಲಾದೇಶಿಗರಿಗೆ ಸರ್ಕಾರ ನಿವೇಶ ನೀಡ್ತಾ ಇದೆ ಅಂತ ಬಿಜೆಪಿ ಟ್ವೀಟ್ ಮೂಲಕ ಲೇವಡಿ ಮಾಡಿದೆ. ಅಲ್ಲಿ ನೆಲೆಸಿರೋರೆಲ್ಲ ಯಾರು ಅಂತ ನಾವು ದಾಖಲೆ ಸಹಿತ ಮಾಹಿತಿ ನೀಡ್ತೇವೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಸರ್ಕಾರಕ್ಕೆ ಸವಾಲು ಹಾಕಿದ್ರು. ಇದೇ ವೇಳೆ ಸರ್ಕಾರದ ನಿರ್ಧಾರವನ್ನ ಶಾಸಕ ಎಸ್ಟಿ ಸೋಮಶೇಖರ್ ವಿರೋಧ ಮಾಡಿದ್ರು. ಮನೆ ನೀಡಿದ್ರೆ ಎಲ್ರಿಗೂ ಕಾನೂನಾತ್ಮಕವಾಗಿ ನೀಡ್ಲಿ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಈ ಬಾಂಗ್ಲಾದೇಶಿಯವರಿಗೆ ಕೆಲಸ ಮಾಡೋಕ್ಕೆ ನಾನು ಮುಂದೆ ವೇಣುಗೋಪಾಲ್ ಅವ್ರನ್ನ ಹೊಲಿಸ್ಕೊಳ್ಳೋಕ್ಕೆ ಎಲ್ಲರೂ ಈ ಸರ್ಕಾರನೇ ಸೊಂಟ ಮುರಿದೋಗಿರುವಂಥ ಧ್ವನಿ ಇಲ್ಲದ ಅಸಹಾಯಕರು. ಇಲ್ಲ, ಅವರೊಬ್ಬರಿಗೆ ಯಾಕೆ ಪುನರ್ವಸತಿ ಕಲಿಸ್ಬೇಕು? ಇವರೇ ಬೇಕಾದಷ್ಟು ಜನ ಬೆಂಗಳೂರಿನಲ್ಲಿ ಆ ಥರ ಬೇಕಾದಷ್ಟು ಜನ ಪುನರ್ವಸತಿಗಳಿದ್ದಾರೆ. ಈಗ ತಾನೇ ನಾನು ಯಲಹಂಕ ವಿಶ್ವನಾಥ್ ಅವರಿಗೆ ಮಾತನಾಡಿದೆ. 10.5 ಲಕ್ಷ ಎಲ್ಲರಿಗೂ ಕೂಡ ಮನೆ ಕಟ್ಟಿಕೊಡ್ತಕ್ಕಂಥವ್ರಿಗೆ ಮಾಡ್ತಾ ಇದ್ದಾರೆ. ಕೋಗಿಲಿನವ್ರಿಗೆ 2.5 ಲಕ್ಷ ಕಟ್ಟಬೇಕು, ಅವ್ರಿಗೆ ಮಾತ್ರ ಯಾಕೆ? ಏನು ಸ್ಪೆಷಲ್ ಕಾನೂನು ಏನಿದೆ? ಮಾಡಿದ್ರೆ ಬೆಂಗಳೂರಲ್ಲಿ 50,000 ಮನೆಗಳು ಏನು ಕಟ್ತಾ ಇದ್ದೀರಿ ಇವತ್ತು, ಅವ್ರಿಗೆಲ್ಲ ಏನು ಕಾನೂನು ಮಾಡ್ತೀರಿ ಅವ್ರಿಗೂ ಅದೇ ಮಾಡಬೇಕಾಗ್ತದೆ. ಕೋಗಿಲು ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಶಾಸಕ ಯತ್ನಾಳ್, ರಾಜ್ಯದಲ್ಲಿ ರೋಹಿಂಗ್ಯಾ, ಬಾಂಗ್ಲಾ, ನಕಲಿ ಮತದಾರರಿದ್ದಾರೆ, ಹೀಗೆ ವಿಜಯಪುರದಲ್ಲೂ ಇದ್ದಾರೆ. ಅವರು ಇಲ್ಲೇ ಇದ್ರೆ ಬಾಂಗ್ಲಾದಂತೆ ಇಲ್ಲೂ ಆಗತ್ತೆ. ಇನ್ನು ಇಸ್ಲಾಂ ಸಂಖ್ಯೆ ಹೆಚ್ಚಿಸುವ ಟಾರ್ಗೆಟ್ ಸಚಿವ ಜಮೀರ್ ಅವರದ್ದಾಗಿದೆ. ದೇಶವನ್ನ ಇಸ್ಲಾಮೀಕರಣ ಮಾಡೋದು ಅವರ ಗುರಿ ಅಂತ ಯತ್ನಾಳ್ ಆಕ್ರೋಶ ಹೊರಹಾಕಿದ್ರು. ಒಟ್ಟಾರೆ ಕೋಗಿಲು ಕ್ರಾಸ್ನಲ್ಲಿ ಹೊತ್ತಿಕೊಂಡಿರುವ ಬೆಂಕಿ ಇದೀಗ ಕೈ ಸರ್ಕಾರದ ಬುಡಕ್ಕೆ ಬಂದಿದೆ. ಇದನ್ನ ಸರ್ಕಾರ ಯಾವ ರೀತಿ ಸರಿ ಮಾಡುತ್ತೆ ಕಾದು ನೋಡಬೇಕು. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.